ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅವಹೇಳನಕ್ಕೆ ಮಂಡ್ಯದಲ್ಲೂ ಕೂಡ ಖಂಡನೆ ವ್ಯಕ್ತವಾಗ್ತಾ ಇದೆ. ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಿದ್ದಾರೆ ವಿವಿಧ ಸಂಘಟನೆಗಳವರು. ದಲಿತ, ರೈತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಮಂಡ್ಯ ಬಂದ್ಗೆ ಕರೆ ಕೊಡಲಾಗಿದೆ. ವ್ಯಾಪಾರ ವಹಿವಾಟು ಎಂದಿನಂತೆ ಬಸ್ ಸಂಚಾರ ಆರಂಭ ಆಗಿದೆ. ನೋಡಿ, ಮಂಡ್ಯದಲ್ಲೂ ಕೂಡ ಈಗ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಿವಿಧ ಸಂಘಟನೆಗಳ ಸದಸ್ಯರು. ರೈತ ಸಂಘಟನೆ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗಗಳ ಒಕ್ಕೂಟ, ದಲಿತ ಸಂಘಟನೆಗಳು ಈ ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಬಟ್ ಅಲ್ಲಿ ಯಾವುದೇ ರೀತಿಯಾದಂಥ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ಎಂದಿನಂತೆ ವ್ಯಾಪಾರ ವಹಿವಾಟಿದೆ, ಬಸ್ ಸಂಚಾರ ಇದೆ. ಕೆಲವೊಂದಿಷ್ಟು ಅಂಗಡಿ ಮುಂಗಟ್ಟು ಬಂದ್ ಆಗಿದ್ದಾವೆ ಸ್ವಯಂ ಪ್ರೇರಿತವಾಗಿ. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಸಂಜೆ ಋತುದಲ್ಲಿ ಭಾರೀ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ದಲಿತ ಸಂಘಟನೆಗಳು ಸೇರಿದಂತೆ ವಿವಿಧ ಪ್ರಗತಿಪರ ಸಂಘಟನೆಗಳು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ ಅಲ್ಲಿ, ಅದಕ್ಕೆ ಯಾವುದೇ ಎಫೆಕ್ಟ್ ಆಗಿಲ್ಲ. ಬಟ್ ಕೊಂಚ ಜನರು ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಆಚೆ ಬರಲಿಕ್ಕೆ, ಏನಾದರೂ ಅನಾಹುತಗಳಾಗ್ಬೋದು ಅಂತೇಳಿ. ಬೆಳಗ್ಗೆಯಿಂದ ಸ್ವಲ್ಪ ವಿರಳ ಆಗಿತ್ತು ಸಂಚಾರದಲ್ಲಿ. ಖಾಸಗಿ ವೆಹಿಕಲ್ಗಳು ಓಡಾಡೋದು ಬಹಳ ಕಡಿಮೆ ಆಯಿತು. KSRTC ಎಲ್ಲ ಓಡಾಡ್ತಾ ಇದ್ವು, ಲೋಕಲ್ ಬಸ್ಗಳು ಗೌರ್ಮೆಂಟು. ಅದನ್ನು ಹೊರತುಪಡಿಸಿದರೆ ಆಟೋಗಳು ಭಾಳ ಕಡಿಮೆ ಕಾಣಿಸ್ತಾ ಇತ್ತು. ಪೊಲೀಸರು ಕೂಡ ಭಾರಿ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. ಸಂಜೆ ಋತುದಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಹೋರಾಟ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಕೆಲವು ಕಡೆಗಳಲ್ಲಿ ಬಂದ್ ಮಾಡಿದರು. ಬಟ್ ಈಗೆಲ್ಲ ನಾರ್ಮಲಾಗಿ 10 ಗಂಟೆ ಮೇಲೆ ಓಪನ್ ಆಗಿರೋದ್ರಿಂದಾಗಿ ಕೆಲವೊಬ್ಬರು ವೇಟ್ ಮಾಡಿ ಆಮೇಲೆ ಓಪನ್ ಮಾಡೋಣ ಅಂತ ಕಾಯ್ತಾಯಿದ್ರು. ಕೆಲವೊಬ್ಬರು ಆಲ್ರೆಡಿ ಅವರೇ ಬಂದ್ ಮಾಡಿಕೊಂಡು ನಿನ್ನೆನೇ ಡಿಸೈಡ್ ಮಾಡಿದ್ರು ಅವರು ಇವತ್ತಿನ ಬಂದ್ನ ಬಿಸಿ ತಟ್ಬೋದು ಅಂಥೇಳಿ. ಮಂಡ್ಯದಲ್ಲಿ 50-50 ಅಂತ ಹೇಳ್ಬೋದು. ಭಾಗಶಃ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಲ್ಲಿ. ಇನ್ನು ಪೊಲೀಸರು ಎಲ್ಲ ಕಡೆಗಳಲ್ಲೂ ಕೂಡ ಫೀಲ್ಡ್ಗೆ ಇಳಿದಿದ್ದಾರೆ, ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಯಾವುದೇ ಗಲಾಟೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ವಿವಿಧ ಸಂಘಟನೆಗಳು ಇನ್ಮೇಲೆ ಪ್ರತಿಭಟನೆಗೆ ಇಳುತ್ತವೆ. ಸಂಜೆ ಋತುದಲ್ಲಿ ದೊಡ್ಡ ಮಟ್ಟದ ಪ್ರೊಟೆಸ್ಟನ್ನು ಕೂಡ ಆಯೋಜನೆಯನ್ನು ಮಾಡಿದ್ದಾರೆ. ಅಮಿತ್ ಶಾ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದಾರೆ. ಮಾರ್ಕೆಟ್ ಕೂಡ ಎಂದಿನಂತೆ ಇತ್ತು. ಜನಸಾಮಾನ್ಯರು ಬಂದು ತರಕಾರಿಗಳನ್ನು ಕೊಂಡ್ಕೊಂಡು ಹೋಗ್ತಾ ಇದ್ದರು. ಜೊತೆಗೆ KSRTC ಬಸ್ ಕೂಡ ಅಷ್ಟೇ ಬೆಳಗ್ಗೆ ಎಂದಿನಂತೆ ಶಾಲಾ ಕಾಲೇಜಿಗೆ ಮಕ್ಕಳು ಹೋಗ್ತಾ ಇದ್ದರು. ಜನಸಾಮಾನ್ಯರು ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದರು. ಅದನ್ನು ಹೊರತುಪಡಿಸಿದರೆ ಖಾಸಗಿ ವಾಹನಗಳ ಓಡಾಟ ಮಂಡ್ಯದಲ್ಲಿ ಕಡಿಮೆಯಾಗಿದ್ದು ಕಂಡುಬಂತು.